ನಮಸ್ತೆ ವಿದ್ಯಾರ್ಥಿಗಳೇ, ತಾವೆಲ್ಲ 2ನೇ ಸೆಮಿಸ್ಟರ್ನ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮುಗಿಸಿ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಾ. ಮುಂದಿನ ಸೆಮಿಸ್ಟರ್ ಅಂದರೆ BA 4ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆಯ ಪಠ್ಯಕ್ರಮದ ಪರಿಚಯವನ್ನು, ಸಿಲಬಸ್ಸನ್ನು ನಾನು ಪರಿಚಯ ಮಾಡಿಕೊಡ್ತೇನೆ. ಪಠ್ಯಕ್ರಮದ ಹೆಸರು ಸಾಹಿತ್ಯ ಸಂಪ್ರತಿ 4 ಅಂತ. ಇಡೀ ಪಠ್ಯಕ್ರಮವನ್ನು 5 ಘಟಕಗಳಲ್ಲಿ ವಿಭಾಗವನ್ನು ಮಾಡಿರುವಂಥದ್ದು. ಅದರಲ್ಲಿ 80 ಅಂಕದ್ದು ಥಿಯರಿ ಪೇಪರ್ ಇರ್ತದೆ, ಹಾಗೆ 20 ಆಂತರಿಕ ಅಂಕಗಳಿರ್ತವೆ. ಇದೆಲ್ಲ ನಿಮ್ಮ ಮಾಹಿತಿ ಗೊತ್ತಿರುವಂಥದ್ದು. ಪಠ್ಯಕ್ರಮವನ್ನು ನೋಡೋದಾದರೆ ಮೊದಲನೇ ಘಟಕ ಭಾವೈಕ್ಯತೆ. ಇದರಲ್ಲಿ ಮೊದಲನೇದಾಗಿ ದೇವದೇವನೊಬ್ಬ ಕುಲಂ ಸತ್ಕುಲಂ ಅಂತ ಹರಿಹರನ ಒಂದು ಕಾವ್ಯವನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಹಾಗೆ ಎರಡನೇದಾಗಿ ವಚನಗಳಲ್ಲಿ ಕಾಯಕ ತತ್ವ, ಬಸವಣ್ಣ, ಅಕ್ಕ ಮಹಾದೇವಿ ಮತ್ತು ಐದಕ್ಕಿ ಲಕ್ಕಮ್ಮರ 3 ಜನರ 3 ವಚನಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ತದನಂತರ ಮೂರನೇದಾಗಿ ರಾಮಶ್ರೀ ಮುಗಳಿಯವರ ಜಗತ್ತು ಕಂಡವರು ಯಾರು ಅನ್ನುವಂಥ ಪಠ್ಯವನ್ನು ಅಳವಡಿಸಿದ್ದಾರೆ. 4ನೇದಾಗಿ ರಾಗಮ್ಮವರ ಭಾವೈಕ್ಯ ಭಾರತವೇ ನನ್ನ ಗುರಿ ಅನ್ನುವಂಥ ಪಠ್ಯವನ್ನು ಅಭ್ಯಾಸಕ್ಕಿಟ್ಟಿದ್ದಾರೆ. 2ನೇ ಘಟಕ ಅಹಿಂಸೆ ಅನ್ನುವಂಥದ್ದು. ಅದರಲ್ಲಿ ಒಟ್ಟು 4 ಪಠ್ಯಗಳು ಬರ್ತವೆ. ಮೊದಲನೆಯದು MB ಹೂಗಾರವರ ಯಶೋಧರೆಯ ಯಶೋಗಾಥೆ. 2ನೇದು ಐತಿಹಾಸ ಚನ್ನಪ್ಪ ಅಂಗಡಿಯವರದು. 3ನೇದು ಬೆಟಗೇರಿ ಕೃಷ್ಣ ಶರ್ಮರ ನೆತ್ತರ ಕೊಡುಗೆ. ಹಾಗೆ 4ನೇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಪ್ರಿಯದರ್ಶಿ ಅಶೋಕ ಅನ್ನುವಂಥ 4 ಪಠ್ಯಗಳನ್ನು ಒಳಗೊಂಡಿದೆ. 3ನೇದಾಗಿ ಅರಿವು ಅನ್ನುವಂಥದ್ದು. ಅದರಲ್ಲೂ ಕೂಡ 4 ಪಠ್ಯಗಳಿವೆ. ಹೆಣದ ಹಿಂದೆ ಬೇಂದ್ರೆಯವರದ ಒಂದು ಕೃತಿ. ಹಾಗೆ ಪದ್ಮಿನಿ ನಾಗರಾಜ್ ಅವರ ಮಾನವ ಜಾತಿ ತಾನೊಂದೇ ವಲ್ಲಂ ಅನ್ನುವಂಥ ಒಂದು ಪಠ್ಯ. ತದನಂತರ ಕುವೆಂಪು ಅವ್ರದ್ದು ಲೋಕಕ್ಕೆ ಅವತರಿಸಿದ್ದಳು ಹೆಸರಾಂತು ಹೇಮಾವತಿ ಅನ್ನುವಂಥ ಒಂದು ಪಠ್ಯ. ಹಾಗೆ GSS ಅವರ ರಷ್ಯನ್ ಕವಿಯೊಂದಿಗೆ ಅನ್ನುವಂಥ ಒಂದು ಪಠ್ಯವನ್ನು ಇದೆ. ಹಾಗೆ ಘಟಕ 4ರಲ್ಲಿ ಇದು ಬಹುಶಿಸ್ತೀಯ. ಹಿಂದೆ 3ನೇ ಸೆಮಿಸ್ಟ್ರಲ್ಲಿ ಹೇಗೆ ಚಲನಚಿತ್ರ ಅಧ್ಯಯನ ಇತ್ತು, ಮುತ್ತಿನ ಹಾರ, ಅದೇ ಥರನಾಗಿ ಇಲ್ಲಿ ಒಡ ಹುಟ್ಟಿದವರು ಚಲನಚಿತ್ರವನ್ನು ತೋರಿಸಿ ಅನ್ವಯಿಕ ವಿಮರ್ಶೆ ಮಾಡಲು ಹೇಳಿರುವಂಥದ್ದು ಒಡ ಹುಟ್ಟಿದವರು ಚಲನಚಿತ್ರ. ಕೊನೆಯ ಘಟಕ 5ನೇ ಘಟಕ ಕೌಶಲ ಕನ್ನಡ, ಬರವಣಿಗೆ ಕಲೆಯದ ಅದರದ ಸ್ವರೂಪ ಮತ್ತು ಮಹತ್ವ, ಬರವಣಿಗೆ ಕಲೆಯ ಲಕ್ಷಣಗಳು. ಹೋದ ಸೆಮಿಸ್ಟ್ರಲ್ಲಿ ಭಾಷಣ ಕಲೆಯನ್ನು ಕಲ್ತಿದ್ರಿ, ಈ ವರ್ಷ ಬರವಣಿಗೆ ಕಲೆ. ಮೊದಲೇದು ಸ್ವರೂಪ ಮಹತ್ವ, 2ನೇದು ಬರವಣಿಗೆ ಕಲೆಯ ಲಕ್ಷಣಗಳು, ಹಾಗೆ ಬರವಣಿಗೆಯ ಪ್ರಕಾರಗಳು. ಹೀಗೆ ಒಟ್ಟು 5 ಘಟಕಗಳಲ್ಲಿ ಏನು ಅಂತಂದರೆ ನಿಮ್ಮ ಇಡೀ ಅವಶ್ಯಕ ಕನ್ನಡ ಪಠ್ಯವನ್ನು ಅಭ್ಯಾಸಕ್ಕೆ ಇಟ್ಟಿರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ತರಗತಿಗಳನ್ನು ನಾನು ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇದು ಒಂದು ಉಪಯುಕ್ತ ಆಗ್ತದೆ ಅನ್ನುವಂಥ ನನಗೆ ವಿಶ್ವಾಸ. ಧನ್ಯವಾದಗಳು.